ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ನೋಡ್ಕೊಂಬರೋಣ. ಸೊ ಗೈಸ್, ಆಕ್ಚುಲಿ ಪ್ರೋಮೋದಲ್ಲಿ ಈಗ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ಮೊದಲನೇದಾಗಿ ಕಿಚ್ಚ ಸುದೀಪ್ ಸರ್ ಯಾವ ರೀತಿ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಶಾಲೆಯಲ್ಲಿ ಕಳಿಸುವಂತ ಪಾಠ ಬೇರೆ ಇರುತ್ತೆ, ಬಟ್ ಇಲ್ಲಿ ನಿಜ ಜೀವನದಲ್ಲಿ ಕಳಿಸುವಂತ ಪಾಠ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಈ ಒಂದು ಮಧ್ಯದಲ್ಲಿ ಯಾರು ಈ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಈ ವೀಕ್ ಅಲ್ಲಿ ಯಾರು ಪಾಸ್ ಆದ್ರು ಯಾರು ಫೇಲ್ ಆದ್ರು ಅಂತ ಹೇಳ್ತಾ ಇದ್ದಾರೆ. ಸಿಲೆಬಸ್ ಕೂಡ ಒಬ್ಬೊಬ್ಬರಿಗೆ ಬೇರೆ ತರ ಇರುತ್ತೆ, ವ್ಯಕ್ತಿತ್ವದ ಸಿಲೆಬಸ್ ಆಗಿರುತ್ತೆ. ಸೊ ಇದರಲ್ಲಿ ಯಾರು ಪಾಸ್ ಆದ್ರು ಯಾರು ಪಾಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಒಟ್ನಲ್ಲಿ ಈಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮೇ ಬಿ ನನಗನ್ನಿಸ್ತಾರದು ಇವ್ರು ತೋರಿಸೋ ಪ್ರೋಮೋ ತರ ಬಿಲ್ಡಪ್ ಕೊಡೋದ್ರಲ್ಲಿ ಅಲ್ಲಿ ಎಪಿಸೋಡ್ ಅಲ್ಲಿ ಏನು ಇರಲ್ಲ, ಹೇಳ್ಬೇಕು ಅನ್ಸ್ತು ಹೇಳ್ತಾ ಇದೀನಿ. ಯಾಕೆ ಅಂತಂದ್ರೆ ಇವರು ಪ್ರತಿ ವಾರನೂ ಇದೇ ರೀತಿ ಬಿಲ್ಡಪ್ ಕೊಡ್ತಾನೆ ಇರ್ತಾರೆ, ಬಟ್ ಒಳಗಡೆ ಹೋದ್ಮೇಲೆ ಟುಸ್ ಪಟಾಕಿ ಆಗುತ್ತೆ. ಅಂಡ್ ಈ ಪ್ರೋಮೋದಲ್ಲಿ ನಮಗೆ ಕಾಣಿಸ್ತಾ ಇರೋದು ಯಾರ್ಯಾರಿಗೆ ಕ್ಲಾಸ್ ತಗೋಬಹುದು ಅಂತ ಒಂದು ಪ್ರೋಮೋ ಗ್ಲಿಮ್ಸ್ ಹಾಕಿದ್ರೆ. ಒಂದು ಅಶ್ವಿನಿ ಮೇಡಮ್ ಅವ್ರಿಗೆ, ಅಂಡ್ ರಿಷಾ ಅವ್ರಿಗೆ, ಅಂಡ್ ಸೂರಜ್ ಅವ್ರಿಗೆ, ಅದೇ ರಿಷಾ ಸೂರಜ್ ಮತ್ತೆ ಜಗಳ ಆಡ್ತಾ ಇರೋದ್ರ ಬಗ್ಗೆ ತೋರಿಸಿದ್ದಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ಅವ್ರನ್ನು ತೋರಿಸ್ತಾ ಇದ್ದಾರೆ, ಬಟ್ ಗಿಲ್ಲಿಗೆ ಏನ್ ಕ್ಲಾಸ್ ಇರಲ್ಲ, ಮೇ ಬಿ ಗಿಲ್ಲಿ ಕ್ಲಾಸ್ ಇರಲ್ಲ. ಮೇ ಬಿ ಅವ್ರಿಗೆ ಏನೊಂದು ಅನ್ಯಾಯವಾಗಿ ಆ ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಕಳಪೆ ಅಂತ ಪಟ್ಟ ಕೊಡ್ತಾರೋ. ಅಂಡ್ ಎಸ್ಪೆಷಲಿ ಇನ್ನೊಂದು ಏನಂತಂದ್ರೆ ಮನೆ ರೂಲ್ಸ್ ಪ್ರಕಾರ ಕಳಪೆ ಆಗ್ಲಿ ಉತ್ತಮ ಆಗ್ಲಿ ವೋಟಿಂಗ್ ಆಗ್ಲಿ ನಾಮಿನೇಷನ್ ಆಗ್ಲಿ ಮಾತಾಡ್ಕೊಂಡು ಲೈಕ್ ನಾಮಿನೇಟ್ ಪ್ರಕ್ರಿಯೆ ಮಾಡಂಗಿಲ್ಲ. ಬಟ್ ಅದನ್ನ ಮಾಡಿರೋದ್ರಿಂದ ಇದು ಒಂದು ರೂಲ್ಸ್ ಬ್ರೇಕ್ ಆಗಿರುತ್ತೆ. ಧ್ರುವಂತ್ ಅವ್ರಿಗೂ ಬಿಡಲ್ಲಪ್ಪ. ಸೊ ಧ್ರುವಂತ್ ಅವ್ರದ್ದು ಪ್ರೋಮೋ ತೋರಿಸಿದ್ರೆ ಇಲ್ಲಿ ಧ್ರುವಂತ್ ಅವ್ರು ಫಿಕ್ಸ್ ಬಿಡಿ, ನಾನು ಆಲ್ರೆಡಿ ಹೇಳ್ತಾ ಇದೀನಿ, ಯಾಕೆ ರೊಬ್ಬ ಹಾಕ್ಬಿಡ್ತಾರೆ. ಸೊ ಒಟ್ನಲ್ಲಿ ಎಲ್ಲಾ ಆಂಗಲ್ ಇಂದ ನೋಡ್ತಾರ ಆಗಿದ್ರೆ ಮೇ ಬಿ ಅಶ್ವಿನಿ ಅವ್ರಿಗೆ ಮೈನ್ ಥಿಂಗ್ ಕ್ಲಾಸ್ ತಗೊಳ್ಬೇಕು. ಜೊತೆಗೆ ರಿಷಾ ಅವ್ರಿಗೆ, ಎಸ್ಪೆಷಲಿ ಇವತ್ತಿನ ಈ ವೀಕ್ ಅಲ್ಲಿ ರಿಷಾ ಅವ್ರಿಗೆ, ಧ್ರುವಂತ್ ಅವ್ರಿಗೆ ಅಂಡ್ ಅಶ್ವಿನಿ ಅವ್ರಿಗೆ 3ನೇ ಸ್ಥಾನದಲ್ಲಿ ಈ ಒಂದು ಹಂತವಾಗಿ ಕ್ಲಾಸ್ ತಗೊಳ್ಬೇಕು. ಸೊ ಲಾಸ್ಟ್ ವೀಕ್ ಅಲ್ಲಿ ಏನ್ ತಪ್ಪು ಮಾಡಿದ್ರು ಅದನ್ನ ತಪ್ಪು ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಬಟ್ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇರೋದು. ರಿಷಾ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಅವರ ಒಂದು ಗೇಮ್ ನಾನು ಸ್ಟಾರ್ಟಿಂಗ್ ಬಂದಾಗ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು, ಬಟ್ ಇವಾಗ ತುಂಬಾ ಡಿಫ್ರೆಂಟ್ ಆಗಿದೆ. ಒಟ್ನಲ್ಲಿ ಎಲ್ಲಾ ಆಂಗಲ್ ಇಂದ ನೋಡ್ತಾ ಇದ್ರೆ ಅಂದ್ರೆ ರುಬ್ಬಿ ಕೆಚಾಕೋ ತರ ಕಾಣಿಸ್ತಾ ಇದೆ ಅಂತ ಇದೀನಿ. ಇಲ್ಲ ಇಂಡೈರೆಕ್ಟ್ ಆಗಿ ಅಶ್ವಿನಿ ಅವರು ಡೈರೆಕ್ಟ್ ಆಗಿ ಏನು ತಪ್ಪು ಮಾಡಿಲ್ಲ, ಇಂಡೈರೆಕ್ಟ್ ಆಗಿ ತುಂಬಾ ತಪ್ಪುಗಳು ಮಾಡಿದ್ದಾರೆ. ಏನಂತಂದ್ರೆ ಸೊ ಅಂದ್ರೆ ಬೇರೆ ಜನಗಳನ್ನ ತಬ್ಬೋದು ಗಿಲ್ಲಿ ಮೇಲೆ. ಸೊ ಅವ್ನು ಸರಿ ಇಲ್ಲ, ಅವನು ಈ ತರ ಪ್ರದರ್ಶನ ಕೊಡ್ತಾ ಇದ್ದಾನೆ, ಅವನು ಸ್ಟ್ಯಾಂಡ್ ತಗೋತಾರೆ, ಹಂಗೆ ಅಂತೆಲ್ಲ ಒಂದು ಕೆಟ್ಟತನ ಬೇರೆಯವ್ರಿಗೆ ತುಂಬ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಕ್ಲಾಸ್ ತಗೋಬಹುದು ಅಂತ ಅನ್ಕೊಂಡಿದೀನಿ. ಅಂಡ್ ಇನ್ನೊಂದು ನಿನ್ನೆ ಲೈವ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇರಬೇಕಾದ್ರೆ ಹೇಳಿದ್ದೇನಂದ್ರೆ ತುಂಬಾ ಜನ ಕಮೆಂಟ್ ಹಾಕಿದ್ದು, ಸೂರಜ್ ಅಲ್ಲ ಧ್ರುವಂತ್ ಅವರು ಚಪ್ಪಲಿ ಬಗ್ಗೆ ತೋರಿಸಿದ್ದಾರೆ ಗಿಲ್ಲಿ ಅವ್ರಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಅದು ಇನ್ನೂ ಎಪಿಸೋಡ್ ಬಂದಿಲ್ಲ. ಸೊ ಕಾದ್ ನೋಡ್ಬೇಕಾಗುತ್ತೆ, ಅದು ಏನಾದ್ರು ಟಾಪಿಕಲ್ ಡಿಸ್ಕಷನ್ ಆಗ್ಬೋದೇನೋ ಅಂತ. ಅಂಡ್ ಇವತ್ತು ಸೇಮ್ ಆಸ್ ಯೂಶುವಲ್ 7 ಗಂಟೆಗೆ ಲೈವ್ ಬರ್ತೀವಿ ಗೈಸ್. ಸೊ ವೆಯ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಗಿಲ್ಲಿ ನಟಂಗೆ ಯಾವ ರೀತಿ ಮೋಸ ಮಾಡಿ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡು ಯಾಕೆ ಕಳಪೆ ಕೊಟ್ಟರು. ಅಂಡ್ ಉತ್ತಮ ನನ್ನ ಪ್ರಕಾರ ಚಂದ್ರಪ್ರಭಾ ಡಿಸರ್ವಿಂಗ್ ಇರಲಿಲ್ಲ. ಇನ್ನೊಂದಿನ ಪ್ರೋಮೋ ಬಂದಂದ್ರೆ ಅದು ಕೂಡ ಲೈವ್ ಅಲ್ಲಿ ಡಿಸ್ಕಷನ್ ಮಾತಾಡೋಣ ಲೈವ್ ಅಲ್ಲಿ. ಅಂಡ್ 7 ಗಂಟೆಗೆ ಆಕ್ಚುಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಲೈವ್ ಬರ್ತೀವಿ. ಹಾಗಂತ ಹೇಳ್ತೀವಿ. ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ. ಬಾಯ್.